ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತಮ್ಲೈನೇ ನೋಡಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಸಿಂಪಲ್ಲಾಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ನಾನು ಬಿಳಿ ಹೋಳಿಗೆ, ಸೀಕರಣೆ ಮತ್ತು ಕಾಯಿ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ಗೊತ್ತಲ್ಲ, ರೊಟ್ಟಿಗೂ ಸೀಕರಣೆನ ಬಳಸ್ತಾರೆ ಕೆಲವೊಂದು ಭಾಗದಲ್ಲಿ. ಬಟ್ ನಾನಿವತ್ತು ಬಿಳಿ ಹೋಳಿಗೆಗೆ ಯಾವ ರೀತಿಯಾಗಿ ಕಾಂಬಿನೇಷನ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲೇದಾಗಿ ಬಿಳಿ ಹೋಳಿಗೆಗೆ ಬೇಕಾಗಿರುವಂತಹ ಒಂದು ಹಿಟ್ಟನ್ನು ಹದ ಮಾಡ್ಕೊಬಿಡೋಣ. ನಾನು ಇಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ತೀನಿ. ನೀರಿಗೆ ಸ್ವಲ್ಪ ಉಪ್ಪು ಜೊತೆಗೆ ಸ್ವಲ್ಪ ಅಡುಗೆಗೆ ಬಳಸುವಂಥ ಆಯಿಲನ್ನು ಸಹ ಬಳಸ್ತಾ ಇದ್ದೀನಿ. ಯಾಕಂದರೆ ಹಿಟ್ಟು ಗಂಟು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಎಣ್ಣೆನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನೀರು ಕುದೀತಾ ಇದೆ ಅಂದಾಗ ಸ್ವಲ್ಪ ನೀರು ಬಿಸಿ ಆದಮೇಲೆ, ಅಂದರೆ ಕುದಿಯೋ ಹದಕ್ಕೆ ಬಂದಮೇಲೆ ಅಕ್ಕಿ ಹಿಟ್ಟನ್ನು ನಾವು ಬೆರೆಸ್ಕೋಬೇಕು. ಅಕ್ಕಿ ಹಿಟ್ಟು ಯಾವುದೇ ರೀತಿಯಾಗಿ ಗಂಟು ಆಗದೇ ರೀತಿಯಾಗಿ ನಾವು ಚೆನ್ನಾಗಿ ಅದು ಕುದಿಯೋ ಹದಕ್ಕೆ ಬಂದಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಕೆಂದರೆ ಬೇಳೆ ಹೋಳಿಗೆಗೆ ಹೇಗೆ ಹೂರಣವನ್ನು ರೆಡಿ ಮಾಡ್ಕೋತೀವೋ, ಸೊ ಅದೇ ಮಾದರಿಲಿ ಅದೇ ಪ್ರಮಾಣದಲ್ಲಿ ನಾವು ಬಿಳಿ ಹೋಳಿಗೆಗೆ ಒಂದು ಹಿಟ್ಟನ್ನು ಹೂರ್ಣದ ಥರನೇ ಬಿಳಿ ಹಿಟ್ಟನ್ನು ರೆಡಿ ಮಾಡ್ಕೊಬಿಡ್ತೀವಿ. ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನು ಸಹ ಬಿಡಬೇಕು, ಯಾಕೆಂದರೆ ಚೆನ್ನಾಗಿ ಅಳಬೇಕು ಅನ್ನೋ ಕಾರಣಕ್ಕೆ. ಸೊ ಇದು ತಣ್ಣಗೆ ಆದಮೇಲೆ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಅಂದರೆ ನಾದ್ಕೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕ ಪುಟಾಣಿ ಉಂಡೆಗಳು ಮಾಡಿಟ್ಟಾಗ ಮಾತ್ರ ನಾವು ಹೋಳಿಗೆ ತೊಟ್ಬೇಕಾದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ನಾನು ಮಿಕ್ಸ್ ಮಾಡಿದೆ ಗಂಟಿಲ್ದಂಗೆ ಅಂತ. ಚಿಕ್ಕ ಚಿಕ್ಕ ಗಂಟು ಇದ್ದೇ ಇರುತ್ತೆ ಯೂಶಲಿ. ಸೊ ಆವಾಗ ಏನು ಮಾಡಬೇಕು, ನಾವು ಸ್ವಲ್ಪ ಇದು ಬಿಸಿ ಆರಿದ ಮೇಲೆ ಚೆನ್ನಾಗಿ ನಾದ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಹೀಗೆ ಸೌಟಲ್ಲೂ ನಾದ್ಕೋಬೋದು ಅಥವಾ ಕೈಯಲ್ಲೇ ಸಹ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ತಣ್ಣಗಾಗ್ತಾ ಇದೆ. ಇನ್ನೊಂದು ಕಡೆ ನಾವು ಮೈದಾ ಹಿಟ್ಟನ್ನು ಅದನ್ನು ರೆಡಿ ಮಾಡ್ಕೊಬಿಡೋಣ. ಸಹಜವಾಗಿ ಹೋಳಿಗೆ ಅದಕ್ಕೆ ನಾವು ಕಾಯಿ ಹೋಳಿಗೆ ಆಗಿರ್ಬೋದು ಅಥವಾ ಹೂರ್ಣದ ಹೋಳಿಗೆಗೆ ಮೈದಾ ಹಿಟ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋತೀವಿ, ಯಾವ ರೀತಿಯಾಗಿ ಕಲಿಸ್ಕೋತೀವೋ ಆ ಹದಕ್ಕೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕು. ಮೈದಾ ಹಿಟ್ಟಕ್ಕೆ ಮೊದಲು ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆದರೆ ಹೋಳಿಗೆಗೆ ನಾವು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ತೀವಿ. ಸೊ ಇದು ಬಿಳಿ ಹೋಳಿಗೆ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಅರಿಶಿಣನ ನಾನಿಲ್ಲಿ ಬಳಸ್ತಾ ಇಲ್ಲ. ಇದನ್ನು ಸಹ ಚೆನ್ನಾಗಿ ಕಲಿಸ್ಬೇಕು. ಇದು ಹಿಟ್ಟು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆ ಇಟ್ಟಾಗ ಮಾತ್ರ ಅದು ಹೋಳಿಗೆ ಆಗಿರ್ಬೋದು ತುಂಬ ಸಾಫ್ಟಾಗಿ ಗರಿ ಬರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಸರಿಯಾಗಿ ಹೋಳಿಗೆ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಹಾಕಿ ಕಲಿಸಿದಾಗ ಕೈಗೆ ನೆಕ್ಸ್ಟು ಹೋಳಿಗೆ ಮಾಡಬೇಕಾದ್ರೆ ಕೈಗೆ ಈ ಒಂದು ಹಿಟ್ಟು ಕೈಗೆ ಹತ್ತಲ್ಲ. ಸೊ ಚೆನ್ನಾಗಿ ಎಣ್ಣೆ ಹಾಕಿ ತುಂಬ ಚೆನ್ನಾಗಿ ನಾದಬೇಕು. ಆಗ ಮಾತ್ರ ನಮಗೆ ಹೋಳಿಗೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಹೋಳಿಗೆ ಹಿಟ್ಟು ಸಹ ರೆಡಿ ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ನೆನೆಗೆ ಇಟ್ಬಿಡೋಣ. ಚೆನ್ನಾಗಿ ನೆನೆಸ್ಬೇಕು ಹಿಟ್ಟು. ಯಾವುದೇ ಒಂದು ಚಪಾತಿ ಮಾಡಬೇಕು ಆದ್ರೂ ಚಪಾತಿನೂ ಸಹ ಒಂದು ಅರ್ಧ ಗಂಟೆ ನೆನೆಸಿದಾಗ ಮಾತ್ರ ತುಂಬ ಚೆನ್ನಾಗಿ ಸಾಫ್ಟಾಗಿ ಚಪಾತಿನೂ ಸಹ ಬರುತ್ತೆ. ಸೊ ಒಂದು ಹಾಫ್ ಆನ್ ಅವರ್ ಆಯಿತು. ಈಗ ನಾನು ಬಿಳಿ ಹೋಳಿಗೆ ಹಿಟ್ಟನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಹೋಳಿಗೆನ ಲಟ್ಟಿಸ್ಕೊಬಿಡೋಣ. ಗೊತ್ತಿಲ್ಲ, ಸಹಜವಾಗಿ ಹೂರ್ಣನ ಯಾವ ರೀತಿಯಾಗಿ ತಟ್ತೀವೋ ಹೂರ್ಣದ ಹೋಳಿಗೆನ, ಅದೇ ರೀತಿಯಾಗಿ ಇದನ್ನು ಸಹ ನಾವು ಚೆನ್ನಾಗಿ ತಟ್ಟಬೇಕು. ಕೆಲವೊಬ್ಬರು ಉಜ್ತಾರೆ, ಮೇಲೆ ಇನ್ನೊಂದು ಕವರ್ ಹಾಕಿ ಅಥವಾ ಪೇಪರ್ ಹಾಕಿ ಉಜ್ಬಿಡ್ತಾರೆ. ಬಟ್ ನಾನು ಕೈಯಲ್ಲೇ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ನಮ್ಮ ಮನೇಲಿ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಒಂದು ಬಿಳಿ ಹೋಳಿಗೆಗೆ ಜೊತೆಗೆ ಸೀಕರಣೆ ಮಿಸ್ ಆಗೋದೇ ಇಲ್ಲ. ಒಂದು ಕಡೆ ತವನು ಸಹ ಕಾಯ್ತಾ ಇದೆ. ನೋಡಿರಿ ಯಾವ ರೀತಿಯಾಗಿ ಒಂದು ಹೋಳಿಗೆ ಬಂದಿದೆ ಅಂತ. ಬಿಳಿ ಹೋಳಿಗೆ ಇದು ಒಂದೊಳ್ಳೆ ಕಾಯಿ ಚಟ್ನಿ ಸಿಕ್ಕಾಪಟ್ಟೆ ಕಾಂಬಿನೇಷನ್ನು. ಜೊತೆಗೆ ನಾವು ಕಾಯಿ ಹಾಲು ಅಂತ ಒಂದು ಮಾಡ್ತೀವಿ, ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಇದೇ ಒಂದು ಬಿಳಿ ಹೋಳಿಗೆಗೆ ಕಾಯಿ ರಸ ಅಥವಾ ಕಾಯಿ ಹಾಲು ಅಂತ ಕರಿತೀವಿ, ಅದು ಸಹ ಸ್ವೀಟ್ ಇರುತ್ತೆ. ಅದ್ರ ಜೊತೆಗೂ ಸಹ ಈ ಒಂದು ಬಿಳಿ ಹೋಳಿಗೆ ಫುಲ್ ಫೇಮಸ್. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಬಿಳಿ ಹೋಳಿಗೆಗೆ ಕಾಯಿ ಹಾಲು ರಸ ಅಂತ. ಅದು ಸಹ ನನಗೆ ತುಂಬ ಫೇವ್ರೇಟು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ತುಂಬ ಸಾಫ್ಟಾಗಿ ಬಿಳಿ ಹೋಳಿಗೆ
ತುಂಬ ಎಷ್ಟು ಬೇಗ ಮಾಡ್ಬೋದು ಗೊತ್ತಾ, ತುಂಬ ಸಿಂಪಲ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಿರಲ್ಲ, ಇನ್ನೊಂದು ಕಡೆ ನಾನು ಕಾಯಿ ಚಟ್ನಿಗೂ ಸಹ ರೆಡಿ ಮಾಡಿಬಿಡ್ತೀನಿ. ಕಾಯಿ ಚಟ್ನಿ ಆ್ಯಸ್ ಯೂಶ್ವಲ್ ತುಂಬ ಸಿಂಪಲ್ಲು. ಸಹಜವಾಗಿ ಕಾಯಿ ಚಟ್ನಿ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದು. ಹುರುಗಡ್ಲೆ ಮತ್ತು ಒಂದು ಬೌಲಷ್ಟು ತೆಂಗಿನಕಾಯಿ, ಅರ್ಧ ಬೌಲಷ್ಟು ಹುರುಗಡ್ಲೆ, ಮತ್ತೊಂದು 8-10 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಣ್ಣಾಗಿದೆ, ಸಮಸ್ಯೆ ಇಲ್ಲ. ಕೆಲವೊಬ್ಬರು ಖಾರದ ಪುಡಿ ಬಳಸ್ತಾರೆ, ಅದಲ್ಲದೆ ಕೆಲವೊಬ್ಬರು ಒಣ ಮೆಣಸಿನ್ಕಾಯಿನೂ ಸಹ ಬಳಸ್ತಾರೆ. ಸೊ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ಬಳಸ್ತಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ, ಅದಲ್ಲದೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ತಾ ಇದ್ದೀರಲ್ಲ, ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಬಿಡೋಣ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಬಿಟ್ರೆ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಕಾಯಿ ಚಟ್ನಿ ರೆಡಿ ಆಯಿತು. ಬಿಳಿ ಹೋಳಿಗೆಗೆ ಒಳ್ಳೆ ಕಾಂಬಿನೇಷನ್ ಕಾಯಿ ಚಟ್ನಿ. ಈ ಒಂದು ಕಾಯಿ ಚಟ್ನಿಗೆ ಒಂದು ಸಿಂಪಲ್ ಒಂದು ಒಗ್ಗರಣೆನೂ ಸಹ ನಾನು ಕೊಟ್ಟಿದ್ದೀನಿ. ಒಗ್ಗರಣೆಗೆ ತುಂಬ ಸಿಂಪಲ್ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಮತ್ತು ಒಂದು ಹೆಸರು ಕರಿಬೇವನ್ನ ಹಾಕಿದ್ದೀನಿ. ಮೇಲೆ ಬೇಕಾದರೆ ನೀವು ಸ್ವಲ್ಪ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೋದು. ಒಂದು ಕಡೆ ಕಾಯಿ ಚಟ್ನಿ ಆಯಿತು, ಇನ್ನೊಂದು ಕಡೆ ನಾವು ಸೀಕರಣೆನ ಸಹ ಮಾಡ್ಕೊಬಿಡೋಣ. ನಾನಿಲ್ಲಿ ಒಂದು 8 ಮಾವಿನ ಹಣ್ಣನ್ನು ಚೆನ್ನಾಗಿ ಮಾಗಿರುವಂಥ ಒಂದು ಸೀಕರಣೆ ಮಾವಿನಕಾಯಿನ ತೊಗೊಂಡಿರೋದು. ಮಾವಿನಕಾಯಿ ಹೆಸರನ್ನೆಲ್ಲ ತೆಗೆದು ಸಿಪ್ಪೆ ತೆಗೆದು ಸೀಕರಣೆ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ, ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಬೆಲ್ಲನ ಕಾಸ್ತೀವಿ. ಸಮ್ಟೈಮ್ಸ್ ಬೆಲ್ಲ ಕಾಸ್ತಾರೆ, ತುಂಬ ಜನ ಇತ್ತು ಅಂದರೆ ಬೆಲ್ಲ ಕಾಸ್ತಾರೆ. ಕೆಲವೊಂದು ಸರಿ ನಾನು ಬೆಲ್ಲ ಕಾಸ್ತೀನಿ, ಡೈರೆಕ್ಟ್ ಬೆಲ್ಲ ಹಾಕಿರೋದು ಉಂಟು. ಬಟ್ ಇವತ್ತು ನಾನು ಬೆಲ್ಲವನ್ನು ಕಾಸಿ ಅದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕಾಸಿ ಅದನ್ನು ಸೋಸಿ ಇಟ್ಟಿರುವಂಥದ್ದು. ನೋಡ್ತಾ ಇದ್ದೀರಾ, ಯಾಲಕ್ಕಿ ಪುಡಿನೂ ಸಹ ಆ್ಯಡ್ ಮಾಡ್ತಾರೆ. ಯಾಲಕ್ಕಿ ಯಾಕೆ ಹಾಕ್ತೀವಿ ಅಂದರೆ ಅದು ಒಂದು ಜೀರ್ಣಕ್ರಿಯೆಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಒಂದೊಳ್ಳೆ ಟೇಸ್ಟ್, ಒಂದೊಳ್ಳೆ ಪರಿಮಳ ಬರುತ್ತೆ. ಆ ಯಾಲಕ್ಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೂ. ನೋಡ್ತಾ ಇದ್ದೀರಾ, ಸೀಕರ್ಣಿಯು ಸಹ ರೆಡಿ ಆಯಿತು. ಒಂದೊಳ್ಳೆ ಸೀಕರ್ಣಿ ಜೊತೆಗೆ ಹೋಳಿಗೆ ಅಥವಾ ಒಬ್ಬಟ್ಟು ಅಥವಾ ಈ ಥರ ಬಿಳಿ ಹೋಳಿಗೆ ಒಳ್ಳೆ ಮಸ್ತ್ ಅಂದರೆ ಮಸ್ತು. 1 ತಿನ್ನೋರು 2 ತಿಂತಾರೆ, 2 ತಿನ್ನೋರು 3 ತಿಂತಾರೆ. ನಮ್ಮ ಮನೆಗೆಲ್ಲ 3 ಚೆನ್ನಾಗಿ ತಿಂತಾರೆ, ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಸೀಕರ್ಣಿ ಯಾವ ರೀತಿಯಾಗಿದೆ ಅಂತ. ಫೈನಲಿ ನಮ್ಮ ಮನೆಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಬಿಸಿ ಬಿಸಿಯಾದಂತಹ ಬಿಳಿ ಹೋಳಿಗೆ. ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿದ್ರೆ ಪ್ರತಿಯೊಬ್ಬರಿಗೂ ಸಹ ತಿನ್ನಲೇಬೇಕು ಅನಿಸುತ್ತೆ. ಬಿಳಿ ಹೋಳಿಗೆ ಮತ್ತು ಸೀಕರಣೆ, ಮಾವಿನ ಹಣ್ಣಿನ ಸೀಕರಣೆ ಮತ್ತು ಕಾಯಿ ಚಟ್ನಿ. ತುಂಬ ಟೇಸ್ಟ್, ಸಿಂಪಲ್ ಮತ್ತು ಹೆಲ್ದಿಯಾದಂತಹ ಒಂದು ಯೂಟ್ಯೂಬ್ ಚಾನಲ್ ನಮ್ಮದು. ಸೊ ಇದೇ ರೀತಿಯಾದಂತಹ ತುಂಬ ಟೇಸ್ಟಿ, ಸಿಂಪಲ್, ಹೆಲ್ತಿ ಯೂಟ್ಯೂಬ್ ಚಾನಲ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಾಲೋ